ಮದುವೆಯಾಗಿದ್ದ ಪತಿಯೊಬ್ಬ ರಸ್ತೆ ಮಧ್ಯದಲ್ಲಿ ಕೊಲೆ ಮಾಡಿ ಅಪಘಾತವೆಂದು ಬಿಂಬಿಸಲು ಯತ್ನಿಸಿದ ಘಟನೆಯೊಂದು ಕಾಗವಾಡ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಕಾಗವಾಡ ತಾಲೂಕಿನ ಉಗಾರ್ ಬುದ್ರುಕು ಗ್ರಾಮದ ವಕೀಲ ಪ್ರದೀಪ ಕಿರಣಗಿ ಎಂಬಾತನೇ ಪ್ರೀತಿಸಿ ಮದುವೆಯಾಗಿದ್ದ. ಮಡದಿಯನ್ನ ನಡು ರಸ್ತೆಯಲ್ಲಿಯೇ ಕೊಂದು ಆಕ್ಸಿಡೆಂಟ್ ಅಂತ ಡ್ರಾಮಾ ಮಾಡಿದ್ದಂತೆ ಚೈತಾಲಿ ಕಿರಣಗಿ ಮೃತ ದುರ್ದೈವಿ ತುಂಬು ಗರ್ಭಿಣಿಯಾಗಿದ್ದ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆಂಬ ಆರೋಪ ಕೇಳಿಬಂದಿದ್ದು, ಸೆಪ್ಟೆಂಬರ್ 7 ಗ್ರಹಣದ ದಿನದಂದು ನೆರೆಯ ಶಿರಗುಪ್ಪಿ ಗ್ರಾಮಕ್ಕೆ ಹೋಗಿ ಆಸ್ಪತ್ರೆಗೆ ತೋರಿಸಿಕೊಂಡು ಬರುವುದಾಗಿ ಹೇಳಿ ಹೆಂಡತಿಯನ್ನ ಕರೆದುಕೊಂಡು ಹೋಗಿದ್ದ ಆರೋಪಿ ಪ್ರದೀಪ ಉಗಾರ್ ಶಿರಗುಪ್ಪಿ ರಸ್ತೆ ಮಧ್ಯದಲ್ಲಿ ಬೈಕ್ ನಿಲ್ಲಿಸಿ ಮೂತ್ರ ವಿಸರ್ಜನೆಗೆ ಹೋಗಿದ್ದ ಆಗ ಕಾರೊಂದು ವೇಗವಾಗಿ ಬಂದು ಅವಳಿಗೆ ಡಿಕ್ಕಿ ಹೊಡೆದಿತ್ತು. ತಲೆ ಗಂಭೀರವಾಗಿ ಗಾಯಗೊಂಡ ಚೈತ್ರಾಲಿಯನ್ನ ತಕ್ಷಣ ಮೀರಜ್ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ರಾತ್ರಿ 11:20ಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ಲು. ಆದರೆ ಈ ಕುರಿತು ಅಪಘಾತದ ನಾಟಕವಾಡಿ ಆತ ಪೊಲೀಸರ ಎದುರು ಕಣ್ಣೀರು ಸುರಿಸಿದ್ದ. ಚೈತ್ರಾಳ ತಂದೆ ಅಳಿಯನ ಮೇಲೆ ಅನುಮಾನಗೊಂಡು ಇದು ಪೂರ್ವ ನಿಯೋಜಿತ ಕೃತ್ಯವಾಗಿದ್ದು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಲಾಗಿದೆ ಅಂತ ಕಾಗವಾಡ ಠಾಣೆಯಲ್ಲಿ ದೂರು ದಾಖಲಿಸಿದ್ದ. ಈ ಹಿನ್ನೆಲೆ ತನಿಖೆ ಪ್ರಾರಂಭಿಸಿದ ಜಿಲ್ಲಾ ಪೊಲೀಸ್ ಕಾರು ಚಾಲಕ ಹಾಗೂ ಮೃತಳ ಗಂಡ ಪ್ರದೀಪ ಕಿರಣಗಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದು, ತನಿಖೆ ವೇಳೆ ಇದು ಅಪಘಾತವಲ್ಲ ಕೊಲೆ ಅಂತ ತಿಳಿದು ಬಂದಿದೆ. ಪತಿ ಪ್ರದೀಪ ಪತ್ನಿಯನ್ನ ಕಾರಲ್ಲಿ ಕರೆದುಕೊಂಡು ಬಂದು ರಾಡ್ನಿಂದ ಹೊಡೆದು ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸಲು ಯತ್ನಿಸಿರುವುದು ಬಹಿರಂಗವಾಗಿದೆ. ಈಗ ಪ್ರದೀಪ ಹಾಗೂ ಕಾರು ಚಾಲಕ ಇಬ್ರು ಕೂಡ ಪೊಲೀಸರ ಅತಿಥಿಯಾಗಿದ್ದಾರೆ. ಆದರೆ ಮುಕ್ತ ಚೈತ್ರಾಲಿ ಹಾಗೂ ಆಕೆ ಹೊಟ್ಟೆಯಲ್ಲಿ ಇದ್ದ ಮಗು ಕುಕೃತ್ಯಕ್ಕೆ ಬಲಿಯಾಗಿರುವುದು ದುರಂತ. ನಮಗೂ ನಿಮಗೆ ನಾವು ವಕೀಲನ ನಾವು ಕೂಡ ಅಷ್ಟು ಇದನ್ನು ಮಾಡಿಲ್ಲ. ಆದ್ರೆ ನಮ್ಮ ಹುಡುಗಿ ನಮ್ಮ ಹೆಂಗಸ್ರ ಮುಂದೆ ಏನ್ರಿ ಯಾವಾಗ್ರಿ ಜರ ಏನ್ರಿ ಹೇಳ್ತಿತ್ರಿ. ಆದ್ರೆ ಬರೋದು ಹೋಗೋದು ಯಾವಾಗ್ರಿ ಜರ ಹೇಳೋದು ಮಾಡೋದು ಮಾಡ್ತಿಳ್ರಿ. ಮುಂದೆ ಆಕಿಗೆ ಏನಾಕೈತ್ರಿ ತ್ರಾಸ ಆಕತ್ತನ ನಮ್ಮ ಹೆಂಗಸ್ರ ಮುಂದೆ ಹೇಳ್ಕತ್ತಳ್ರಿ. ಮತ್ತು ಅವ್ರ ಅವ್ವ ಮತ್ತು ಅವ ಹುಡುಗ ಇಷ್ಟು ತ್ರಾಸ ಕೊಡಿದಾರಲ್ಲ ಆಕಿಗೆ ರೀ. ಆಕಿಯನ್ನು ಇಲ್ಲಿ ಲವ್ ಮ್ಯಾರೇಜಾಗಿ ಮದುವೆ ಆಗಿದ್ದಾಳ್ರಿ. ನಮ್ಗೆ ಒಳ್ಳೆ ಐತೇಳ್ರಿ. ಈ ಕಡೆ ಗಂಡನ ಮನೆಗೆ ಬರ್ಬೇಕಾದ್ರೆ ತ್ರಾಸ ಆಕೈತ್ರಿ ಆಕಿಗೆ. ಮತ್ತು ಈ ಕಡೆ ತವ್ರ ಮನೆಗೆ ಬರ್ಬೇಕಾದ್ರೆ ಹೆಂಗೆ ರೀ, ಈ ಕಡೆ ಒಂದು ಕಡೆ ಹೊಳಿ ಒಂದು ಕಡೆ ಬಾಯಿ. ಈ ರೀತಿಯಿಂದ ಆಕಿಗೆ ಏನು ಮಾಡೋದು ತಿಳಿಲಾಗಣ. ಅಲ್ಲೇ ಏನು ಕಷ್ಟ ಕೊಡ್ತಾರಲ್ಲ ನಂಗೆ ಇರಲಿ ತಿಳಿ ಇವ್ರ ಸಂಬಂಧ ಬೇಕಾದಷ್ಟು ಪ್ರಯತ್ನ ಮಾಡಿರಿ. ನೀವು ಲಾಸ್ಟಕ್ಕೆ ಆಕೆನ ಯಾವ ಮನೆಗೆ ಹೋಗಿಸಿದಂದ್ರೆ ರೀ ಗ್ರ್ಯಾಂಡ್ ದಿವಸ ಹಿಂದೂ ಧರ್ಮ ಪ್ರಕಾರ ಗ್ರ್ಯಾಂಡ್ ದಿವಸ ರೀ ಎಲ್ಲಿ ಯಾರು ಹೊರಗೆ ಹೋಗಂಗಿಲ್ಲ. 5 ಗಂಟೆ ಮುಂದಿನ ಮಗಳು ಬಟ್ಟಿಲಿದ್ದು ಹುಡುಗಿಯರ ಅನ್ಕ ಒಟ್ಟು ಹೋಗಂಗಿಲ್ಲ. ಅಂಥ ಹುಡುಗಿನ ಓದಿವ ನಡು ರಸ್ತೆದಾಗ ಓದ ಮರ್ಡ್ರ್ ಮಾಡಿ ತಂದ ನಮಗೆ ಹೇಳಲ್ದನ ರಾತ್ರಿ ಹೋಗಿ ಇದ್ರಾಗ ಸಿವಿಲ್ ಹಾಸ್ಪಿಟಲ್ದಾಗ ಓದಿ ಹಾಕಿ ಮತ್ತು ಅವನವ ಅದನ್ನು ಕೇಸ್ ಮುಚ್ಚಕ್ಕೂ ಸಂಬಂಧ ಭಯಂಕರ ಪ್ರಯತ್ನ ಮಾಡಿದ್ರು ಅವ. ಆದ್ರೆ ನಮಗೆ ಪೊಲೀಸರು ದೊಡ್ಡ ಸಹಾಯ ಮಾಡಿದರು. ಎದ್ರ ಸಂಬಂಧ ಮಾಡಿದ್ರು ಏನು ಯಾವ ಕಾರಣಕ್ಕೆ? ಅವ್ರು ನೋಡ್ರಿ ಆಸ್ತಿ ಬೇಕಂತೇಳಿ ನಮ್ಗೆ 2-3 ಸಲ ನಮ್ಮ ಹುಡುಗಿ ನಮ್ಗೆ 2-3 ಸಲ ಹೇಳ್ತಿರ ಅದನ್ನು ಹಿಂಗೆ ನಮ್ಗೆ ಹಿಂಗೆ ಟಾರ್ಚರ್ ಮಾಡ್ತದ ಅಪ್ಪ ಮತ್ತು ಹಿಂಗತ್ತೆ ನೋಡುವ ಹಿಂದೆ ಕೇಳ್ತಾ ನಾಳೆ ಗಪ್ ಕುಂತಾಗ ಹೋಗ್ತೇಳಿ 2-3 ಸಲ ಆಕಿಗೆ ಸಮ್ಮತ ಹೆಚ್ಚಿಬಿಡಿದೇವ್ರಿ. ಮತ್ತು ಅಷ್ಟು ಆದ್ರೆ ಭೀ ನಿಮಗೆ ನಾನು ಕೂಡ ಹೆಚ್ಚು ಮಾತಾಡ್ಲತ್ತಿಳ್ರಿ. ಆಕಿ ನಮ್ಮ ಹೆಂಗಸರು ಕೂಡ ಹೆಚ್ಚು ಮಾತಾಡ್ತೇವೆ. ಮತ್ತು ಮಾತಾಡೋತ್ನಾಗ ಆಕಿಗೆ ಏನಿಲ್ಲ ಮತ್ತು ಹಿಂಗಾದ್ರೆ ಹಿಂಗಾದೈತಿ ಹಂಗಾದ್ರೆ ಹಿಂಗೆಲ್ಲ ನಮ್ಮನೆ ಹೇಳಿದ್ರು. ನಾವು ಹೇಳಿರಿ ಆಕ್ಯಾನ ಯಾವುದು ನಮ್ಮ ಮನ್ಯಾಗ ಅವನ ಬದ್ದಲು ತಂದು ಹೇಳ್ತಿಳ್ರಿ ಆಂಡ್ರೆ ಹಿಂಗೆ ನಂಗೆ ಟಾರ್ಚರ್ ಮಾಡ್ತಾಳೆ ನಮ್ಮ ಅತ್ತಿ ಮಾವ ಮತ್ತು ನಮ್ಮ ಮಗ ಮೈದ್ನ ಗಂಡ ಹಿಂಗೆಲ್ಲ ತ್ರಾಸ ಮಾಡ್ಕೋದ್ರು. ಮತ್ತು ನೀವು ಯಾಕೆ ಇಷ್ಟು ದಿವ್ಸ ತಕ್ಕ ನೀವು ಲವ್ ಮ್ಯಾರೇಜ್ ಆಗಿ ನಿಮ್ದು ಹೆಂಗೆ ಒಂದು ಪ್ರೇಮಲ್ಲಿ ಇರಬೇಕು ನೀವು. ಆದ್ರೆ ಕರೆ ನೀವು ಹಿಂಗೆ ಯಾಕಣ್ಣ ಆಕೆ ನಮ್ಮ ಹೆಂಗಸ್ರ ಮುಂದೆ ಒಂದು ಸಣ್ಣ ಸಮಜೂತಿಲಿ ಹೇಳಿಡ್ರಿ ಆಕಿ ಅವಾಗ ಅನೈತಿಕ ಸಂಬಂಧ ಹೊರಗಿನ ಹೋದವು. ನನ್ನ ಮ್ಯಾಗ ಮಾಯ ಕಮ್ಮಿ ಐತೆ ಮುಂದೆ. ಮತ್ತು ಅದರಿಂದ ನನಗೆ ಗೊತ್ತಾಗಿ ನಾವು ಮೋಸವಾದ್ನಿ ಅಂತೇಳಿ ನಮ್ಮ ಹೆಂಗಸ್ರ ಮುಂದೆ ಹೇಳಿದಾಳ್ರಿ. ಮತ್ತು ಆಕೆ ನಾವು ಮೋಸವಾದ್ನಿ ಅಂತೇಳಿ ಹೇಳಿದಾಳ ಅಂದ್ಬಳಕ ನಮ್ಗೆ ಹೆಂಗೆ ಅನ್ಸ್ಕೈತ್ರಿ ಇಲ್ಲಿ ಆಕ್ಸಿಡೆಂಟ್ ಮಾಡಿದ ಇಲ್ಲೇ ನಮ್ಮ ಊರಾಗ ಒಟ್ಟು ಒಂದು 4 ಕಿಲೋಮೀಟ್ರ್ ಮ್ಯಾಗ ನಮಗೆ ಒಟ್ಟು ಅದ್ರ ಬದ್ದಲ್ ಅಂದ್ರೆ ನಮ್ಗೆ ಒಂದು ನುಸ್ತಾ ಫೋನ್ ಹೊಡೆದ್ರೆ ನಾವು ಹೋಗಿ ನಿಂತು 5 ಮಿನಿಟ್ನಾಗ ಹೋಗಿ ನಮ್ಮ ಮನೆಯ ಮಂದಿಯಲ್ಲಿ ಹೋಗಿ ನಿಂತಕ್ಕೆ ನಾನು ಮಾಡುವಂಗೆ ನಾವು ಇದ್ದೆವು. ನಮಗೆ ಹೇಳಿಲ್ಲ. ನಾವು ಮರುದಿನ ಹರ್ಯಾಗ 6 ಗಂಟೆಗೆ ಬೇರೆದವ್ರು ನಮ್ಮ ಮನೆಗೆ ಬಂದು ಹೇಳ್ತಾರೆ ಸರ್. ಹೇಳ್ತಾರೆ ಅಂದ್ಮೇಲೆ ನಮ್ಮ ಮಗಳನ್ನ ಅವು ಇಲ್ಲಿ ಮರ್ಡ್ರ್ ಮಾಡಿ ಅಲ್ಲಿ ಹೋಗಿ ಏನೂ ಗೊತ್ತಾಗಬಾರ್ದಂಗೆ ಅಲ್ಲಿ ಎಲ್ಲ ಪೊಲೀಸರಿಗೆ ಹೇಳಲ್ದ ಮಾಡ್ದ ಪೊಲೀಸರು ಒಂದು ಹೇಳಿದಾರೆ ನಮ್ಗೆ ನೀವು ಏನಿಲ್ಲಪ್ಪ ಮತ್ತು ಅವ್ರ ಅವ್ವಪ್ಪ ತಂದೆ ತಾಯಿ ಬಂದಿರಂದ್ರೆ ಅವ್ರಿಗೆ ನಾವು ಡೆಡ್ ಬಾಡಿ ಕೊಡ್ರಿ ಅನ್ಕತಕ್ಕ ನೀವು ಅದನ್ನು ಏನು ಮಾತಾಡ್ಬೇಡ್ರಿ ಹರ್ಯಾಗ ಅವ್ರನ್ನ ಕರೆಸ್ತೀವಿ ನಾವು ಏನಿದ್ರು ಪರಿಶೀಲನೆ ಮಾಡಿ ನಿಮ್ಗೆ ಇದು ಮಾಡ್ತೀವಿ ಅಂತೇಳಿ ಸ್ಪಷ್ಟ ಹೇಳಿದಾರೆ ನಾವು. ಆಯ್ತು ಅವ್ರು ಹೇಳಿದಗಳಿಗೆ ನಮ್ಗೆ ಹರ್ಯಾಗ 6 ಗಂಟೆಗೆ ಪೊಲೀಸರು ಕಳೆದ ಫೋನ್ ಬತ್ರಿ ನಮ್ಗೆ. ಆಯ್ತು ನಾವು ಅನ್ಕ ಒಕ್ಕಲ್ತನ ಮಾಡೋರಿ ನಮಗೆ ಇಂಥದ್ದು ಯಾವಾಗೂ ಗೊತ್ತಿಲ್ಲ ರೀ. ಮಗಳಿಗೆ ಆಗಿತ್ತು ನಮ್ಗೆ ದಿಗ್ಗು ಬಡ್ದಂಗೆ ಆಯ್ತು ರೀ. ಅಷ್ಟು ದಿಗ್ಗು ಬಡ್ದಂಗೆ ಆಗೋಣ ನಮ್ಗೆ ಏನು ಹರಿವತ್ತು ಏನು ಮಾಡ್ಬೇಕ್ರಲ್ಲ ನಮ್ಗೆ ಒಟ್ಟು ಸಂಸಲು ಆಗೋಣ. ನಮ್ಮ ಊರು ಗೌಂಡಿಗೆ ಒಂದು ಸುಮ್ಮ ಸಲ ಕೇಳ್ಬೇಕಂತೇಳಿ ಕೇಳ್ಕೋದೀವಿ ರೀ. ಕೇಳಿದು ಅವ್ರ ಅಮ್ಮಪ್ಪ ಹಿಂಗೆ ಇದು ಮರ್ಡರ್ ಆಗಿತ್ತಂದ್ರೆ ಅದನ್ನು ಏನ್ರಿ ಮಾಡಿ ಇದು ಮಾಡ್ಕೋಬೇಕು ಮತ್ತು ನೀ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ತಿಳಿ ಅಂದ್ರೆ
ಕಂಪ್ಲೇಂಟ್ ಮಾಡಕ್ಕೆ ಹೋದಿವ್ರಿ ನಾವು. ಕಂಪ್ಲೇಂಟ್ ಮಾಡಕ್ಕೆ ಹೋದಿರಿ. ಕಂಪ್ಲೇಂಟ್ ಮಾಡ್ಕೋಗಾನ ಕಂಪ್ಲೇಂಟ್ ಕೊಟ್ಟಿವ್ರಿ ಅಲ್ಲಿ. ಕೊಟ್ಟ ಬಳಿಕ ನಂಗೆ ಪೊಲೀಸರಿಗೆ ಕೇಳ್ರಪ್ಪ, ನಿಂಗೆ ಯಾವ ಟೈಮಕ್ಕೆ ಗುರ್ತೈತಿ, ನಿನಗೆ ಯಾವಾಗ ಹೇಳ್ರು, ಯಾರು ನಿನ್ನ ಕೂಡ ಹೆಂಗೆ ಅವ್ರ ನಿಂಗೆ ಸಂಬಂಧ ಹೆಂಗೈತಿ ಎಲ್ಲ ಪರಿಶೀಲನೆ ಮಾಡಿರಿ ಅವ್ರು. ನಂಗೆ ಹೇಳ್ರಿ ಸಾಹೇಬ್ರ, ರಾತ್ರಿ ಇದು ಆದ ಘಟನೆ ಹರ್ಯಾಗ ನಂಗೆ ಹೇಳ್ರು. ಮತ್ತು ಅವನದು ಪ್ಲ್ಯಾನ್ ಏನಿತ್ತು ರೀ, ರಾತ್ರಿ ಆಗೈತಿ ಅದನ್ನು ಅಲ್ಲಿ ಯಾಡ್ರಿ ಮಾಡಿ ಗುದ್ದಾಡಿ ತಂದು ರಾತ್ರಿನ ದಹನ ಮಾಡ್ಬೇಕನ್ನೋ ವಿಚಾರ ಇತ್ತು ಅವಾಗ. ಪೊಲೀಸರು ನಮಗೆ ನಿಮಗೆ ಹೇಳೋಣ, ನಮ್ಗೆ ದೇವ್ರಿದ್ದಂಗೆ ಪೊಲೀಸರು ಅವರು ನಮ್ಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ. ನಮ್ಮ ಲಾಸ್ಟಕ್ಕೆ ನಮ್ಮ ಹುಡುಗಿ ನಮಗೆ ನಿಮ್ಗೆ ಹೇಳಿ ಲಾಸ್ಟ್ಗೆ ನೀವು ಎಲ್ಲ ಮೀಡಿಯಾದಾಗ ಕೂಡಿ ನಮಗೊಂದು ಯಾಡ್ರಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ರಿ. ಮತ್ತೊಂದು ಇಷ್ಟೆಲ್ಲ ಆಗಿ 7 ತಿಂಗಳ ಗರ್ಭಿ ನಾವು ಹೊಟ್ಟಿ ಮ್ಯಾಗ ಓದಿದ್ದಾರವ. ಮತ್ತು ಅಲ್ಲಿ ಹೊಟ್ಟಿ ಮ್ಯಾಗ ಹಾಕಿ ಪೊಸಿಷನ್ ನೋಡ್ತಂದ್ರೆ ಒಂದು ಮಟನ್ ಕಡಿತಾರಲ್ಲ ಆ ಪೊಸಿಷನ್ ನಿಮಗೆ ಹೇಳಂಗೆ. ಇಲ್ಲ ಸರ್, ಸಮಾಧಾನ ಮಾಡ್ಕೊ. ತಮ್ಮ ಹೆಸರು ಸರ್? ನನ್ನ ಹೆಸರು ಅನ್ನಸಾಬ್ ಅಂತ ಹೇಳ್ರಿ. ಎಷ್ಟು ಎಕರೆ ಜಮೀನು ಇತ್ತು? ನಮ್ಮದು ಇಲ್ಲಿ ಇರೋದು ಒಟ್ಟು ನನ್ನ ಪಾಲಿಗೆ ಒಂದು ದಿಂಡಿ ಕಡೆ ರೀ, ಒಂದು 20 ಗುಂಟೆ ರೀ. ಮತ್ತು ನಮ್ಮದು ಇದ್ರಾಗ ಈಗ ಏನು ಇಷ್ಟದ ಇಟ್ರಾಗ ಇದೇವ್ರಿ ನಾವು ಇರ್ಲಾಕ್ರಿ. ಇಲ್ಲೇ ಮನೆ ಕಟ್ಕೊಂಡು ಇದ್ರಾಗ ಇದೀವಿ ರೀ. ನಾವು ಯಾರು ತಂಟಿ ಯಾರು ಸಾವಿರಿಗೆ ಹೋಗೋರಲ್ಲ ರೀ. ಮತ್ತು ಅವ ಲಾಯರ್ನ ನಾವು ನಿಮ್ಗೆ ಹೇಳೇನಿ ರೀ, ಎಷ್ಟೋ ಸಲ ಅವ್ನು ಮದುವೆ ಮಾಡ್ಬೇಕಂತ ಹೇಳಿ ನಮಗೂ ಕಲ್ಪನಾ ಬಂದಿತ್ತು ರೀ. ನಮ್ಮ ಕೂಡ ಯಾವುದೋ ಸ್ಪಂದನ ಮಾಡಲಿಲ್ಲ ನಾವು. ಮತ್ತು ನಮ್ಮ ಕೂಡ ಯಾವ ರೀತಿಯಿಂದ ಮಾತಾಡಲಿಲ್ಲ. ಮತ್ತು ಈಗ ನಾವು ಇಷ್ಟೆಲ್ಲ ಹೊಟ್ಟಿಲಿ ಇದ್ರೂ ಹುಡುಗ್ಯಾನ್ರಿ, ನೀವು ಇಷ್ಟೇ ವಿಚಾರ ಮಾಡಿರಿ ನೀವು. ಮತ್ತು 7 ತಿಂಗಳ ಗರ್ಭಿನೇ ಆ ಮೋಟ್ರ್ ಮ್ಯಾಗ ಹುಂಡಕ್ಕೆ ಬರೋಂಗಿಲ್ಲ ರೀ. ಅಂಥ ಹುಡುಗಿನ ದವಾಖಾನಿಗೆ ಹೋಯ್ತಾ ಅಂದ್ರೆ ಎಂಥ ಅವನು ಎಲ್ಲೆಲ್ಲಿ ಬಿ ಕಲ್ತು ಉಪಯೋಗ ಏನೈತೆ ಹೇಳ್ರಿ ಸರ್. ಓಕೆ. ಹಾಂ, ಅವನ ಹೆಸರು ಏನು? ಹಾಂ, ಅವನ ಹೆಸರು ಪ್ರದೀಪ್ ಕಿರಣಿಗೇರಿ. ಇನ್ಶೂರೆನ್ಸ್ ನಮಗೆ ಹಿಂದಿನ ಕೇಳಕ್ಕೆ ಸಿಕ್ತಿರಿ ಸಾಹೇಬ್ರ. ಅವಾಗ ಅನೈತಿಕ ಸಂಬಂಧ ಇರೋದ್ರಿಂದ ಈ ಹುಡುಗಿ ಹೊಟ್ಟಿಲೆ 7 ತಿಂಗಳ ಗರ್ಭಧಾರಣೆ ಐತೆ ಅನ್ನೋದು ಅವ್ನಿಗೆ ಹೆಚ್ಚು ಕನ್ಫರ್ಮ್ ಆಯಿತು. ಇದನ್ನು ಯಾವುದೋ ಪರಿಸ್ಥಿತಿ ತೆಗಿಬೇಕು. ಮತ್ತು ಅದನ್ನ ಅನೈತಿಕ ಸಂಬಂಧ ಕೂಡ ಅವ್ನು ಯಾನ್ರೆ ಒಂದು ಮದುವೆ ಮಾಡ್ಕೋಬೇಕು. ಮತ್ತು ಈಕಿ ಮ್ಯಾಗ ಇನ್ಶೂರೆನ್ಸ್ ಇಳಿಸ್ಯಾಳ ಅಂತಾರೆ. ಈಕಿನ ಕೊಂದ್ರೆ ಇನ್ಶೂರೆನ್ಸ್ ಸಿಗ್ತೈತಿ ಅನ್ನೋದು ಅವನು ಖಚ್ಚಿ ಖಾತ್ರಿ ಐತ್ರಿ. ಇದು ಖಾತ್ರಿ ಸಂಬಂಧ ನಾವು ಇದನ್ನು ಮುನಿಸ್ಪೂರ್ತಕ್ಕೆ ಮುದ್ದಮ ಮಾಡಿದ್ದಾರೆ ಅದನ್ನು. ಯಾವಾಗ ಗೊತ್ತಾಗಿದ್ದಾರೆ ನಿಮ್ಗೆ? ಯಾವಾಗ ಮಾಡಿದಾರೆ ಅದು ಚೇಂಜ್ ಮಾಡಿ 7ಕ್ಕೆ ಹೋದಾರೆ. ಅವ್ನು ಗಾಡಿ ಮೇಲೆ ಹೋದ ಬಾಡದು ಭಾಳ ಬಡಿತಾರೆ. ತಲೆ ಬೆಟ್ಟೈತಿ, ತಲೆ ಹಳಸಾಗಿದಾರೆ ರೀ. ಜರ್ಸಿ ಹೊಟ್ಟಿಗೆ ಹೊಡೆದಾರೆ, ಬೆಳಗಿಂದ ಬೈಯೋದು ಹೊಡೆದಾರೆ, ಗುಳದಾಳಿ ಹರ್ತಾರೆ. ಮತ್ತು ಜಾಸ್ತಿ ಸಂಬಂಧ ಅಷ್ಟು ಇದು ಮಾಡಿದಾರೆ ರೀ. ಇದಕ್ಕಿಂತ ಮುಂಚೆ ಆಡ್ತಿದ್ದಾರೆ? ಅವು ಮೊದಲಾಗ ಅಷ್ಟು ಇರ್ಲಾಗಿತ್ತು ರೀ. ನಡವರ್ಕ ಈಗ ವಿಚಾರ ಮದುವೆ ಎಷ್ಟು ವರ್ಷ ಆಗಿತ್ತು? 3 ವರ್ಷ ಆಯ್ತು ರೀ. ಮಕ್ಕಳು ಒಂದು ಈಗ ಪೈಲಾದ ಒಂದು ಕೇಳಾಗಿತ್ತು ರೀ. ವಾಡಿಲಾಗಿತ್ತು 4 ದಿನ ತೆಗಿದ್ರಿ. ಅವನ ಹೆಸರು ಏನು? ಬರ್ದ್ರಿ ಕೆಲಸ ಎಲ್ಲ ಏರಿದ ಆಯ್ತು. ಹೋಗೋದ ಬರೋದ ಮಾಡ್ತೀವಿ ಇದ್ದೀರ. ಆಯ್ತು, ಇನ್ನೊಂದು ದಿನ ಹಿಂಗೆ ತ್ರಾಸ ಮಾಡ್ಕೊಂಡ್ರಿ ಹೇಳಿ ಹೊಡಿದ ಮಾಡ್ತಾವ್ರಿ. ಗಂಡಿಗೂ ಮಾಡ್ತಾವ್ರಿ, ಹತ್ತಿಗೂ ಮಾಡ್ತಾವ್ರಿ. ನೀವೇನು ಹಳ್ಯಾನ ಕರ್ಸೋದೇನು ಬುದ್ಧಿ ಹೇಳಿದ್ರೆ? ಹಳ್ಯಾನ ಕರ್ಸೋದೇನು ಬುದ್ಧಿ ಹೇಳಿದ್ರೆ? ಪಂಚಿಗೆ ಅದು ಏನು ಮಾಡಿದ್ರಿ? ಮತ್ತೊಂದು ಮದುವೆ ಏನಂತ? ಮತ್ತೊಂದು ಮದುವೆ ಆಗಿದ್ರಿ ಇವಾಗ. ಯಾವಾಗ? ಇವ್ರ ಕಡೆ ಹೋಗ್ಲಾಗ್ತದೆ ಅವರು. ಆಕೆಗೇನು ಮಕ್ಕಳು ಅದ ಅಂದ? ಅದಿಗೆ ಮಕ್ಕಳು ಇಲ್ರಿ. ಎದ್ರ ಸಂಬಂಧ ಮಾಡಿದ್ರೆ? ಅವ್ರ ಆಸ್ತಿ ಸಂಬಂಧ ಮಾಡಿದಾರೆ. ಇವತ್ತು ಏನು ಮಗಳು ಗರ್ಭಿಣಿ ಇದ್ರೇನ್ರಿ? ಗರ್ಭಿಣಿ 7 ತಿಂಗಳ ಗರ್ಭಿಣಿ ಇದ್ದೀವಿ. ಮೊನ್ನೆ ದಿವಸ ರಾತ್ರಿ ಸುಮಾರು 9ವರೆಗೆ ನಮ್ಮ ಕಾಗವಾಡ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಘವೇಂದ್ರ ಕೋತ್ ಅವರಿಗೆ ಪ್ರದೀಪ್ ಕಿರಣ್ಗೆ ನಾನು ಫೋನ್ ಮಾಡಿ, ನಾನು ಉಗಾರ BK ಗ್ರಾಮದವನು, ಶಿರಗುಪ್ಪಿಂದ ನಮ್ಮ ಊರಿಗೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ನನ್ನ ಹೆಂಡತಿಗೆ ಆಕ್ಸಿಡೆಂಟ್ ಆಗಿ ಅವಳು ದುರ್ಮರಣವನ್ನು ಅಪ್ಪಿದ್ದಾಳೆ, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಫೋನ್ ಮಾಡ್ತಾನೆ. ಅದೇ ಫೋನ್ ಕಾಲಲ್ಲಿ ನಾನು ಇವಳನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಇದಕ್ಕೆ ಕಾಗವಾಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ನಮ್ಮ ಪೊಲೀಸರು ಅವತ್ತಿನ ದಿವಸ 11ನೇ ದಿವಸ ಗಣಪತಿ ಇರೋದ್ರಿಂದ ಅವ್ರನ್ನ ಒಬ್ಬ ಸಿಬ್ಬಂದಿಯನ್ನು ಕಾಗವಾಡ ಆಸ್ಪತ್ರೆಗೆ ಕಳಿಸ್ತಾರೆ. ಅಲ್ಲಿ ನೋಡಿದ್ರೆ ಅವ್ರು ಇರೋದಿಲ್ಲ. ಅದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರದೀಪ್ ನಮ್ಮ ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ, ಇಲ್ಲ ನಾನು ಮಿರಾಜ್ಗೆ ಬಂದಿದ್ದೀನಿ ಅಂತ ಹೇಳಿ, ಮತ್ತು ಅಷ್ಟೊತ್ತಿಗೆ ಆಲ್ರೆಡಿ ನನ್ನ ಹೆಂಡತಿದು ಡೆತ್ ಆಗಿದೆ ಅಂತ ಹೇಳ್ತಾನೆ. ಬೇಗ ನಮಗೆ
FIR ಮಾಡಿಸಿ ಪೋಸ್ಟ್ಮಾರ್ಟಮ್ ಮಾಡಿ ಕೊಡಿ, ನಮಗೆ ಬೇಗ ನಮ್ಮ ಕಾರ್ಯವನ್ನು ಮುಗಿಸ್ಬೇಕು ಅಂತ ಹೇಳಿ. ಅವನು ನಮ್ಮ ಸಿಬ್ಬಂದಿಗೆ ಹಲವಾರು ಬಾರಿ ಫೋನ್ ಮಾಡ್ತಾನೆ. ತಕ್ಷಣ ನಮ್ಮ ಪೊಲೀಸರು ಒಂದಿಬ್ಬರನ್ನು ನಮ್ಮ ಸಬ್ ಇನ್ಸ್ಪೆಕ್ಟ್ರಲ್ಲಿಗೆ ಕಳಿಸ್ತಾರೆ. ಅವನು ಮಾಡೋ ರೀತಿಯಲ್ಲಿ ನಮ್ಮ ಪೊಲೀಸರಿಗೆ ಸಂಶಯ ಬರುತ್ತೆ. ಅಷ್ಟೊತ್ತಿಗೆ ಮೀರಜ್ ಪೊಲೀಸರಿಂದ ಕೂಡ ನಮ್ಮ PSIಗೆ ಫೋನ್ ಬರುತ್ತೆ. ಈ ರೀತಿ ನಿಮ್ಮ ಕಾಗವಾಡ ಪೊಲೀಸ್ ಠಾಣೆ ಒಬ್ಬ ವ್ಯಕ್ತಿ ಬಂದು ನಮಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, 0 FIR ಮಾಡಿ ಕಾಗವಾಡಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿ ಅಂತ. ಆ ಒಂದು ಸಂದರ್ಭದಲ್ಲಿ ನಮ್ಮ PSI ಅಲ್ಲಿನ ಪೊಲೀಸರಿಗೆ ಮನವಿಯನ್ನು ಮಾಡ್ಕೋತಾರೆ. ಈ ಒಂದು ಪ್ರಕರಣದಲ್ಲಿ ಅವರು ಹೇಳ್ತಾ ಇರೋದು ಯಾಕೋ ನಮಗೆ ಸಂಶಯ ಬರ್ತಾ ಇದೆ. ಯಾಕಂದರೆ ಅಷ್ಟೊತ್ತಿಗಾಗಲೇ ನಮ್ಮ ಪೊಲೀಸರು ಈ ಯಾವುದು ಆಕ್ಸಿಡೆಂಟ್ ಆಗಿದೆ ಅನ್ನೋಂಥ ಒಂದು ಗಾಡಿ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಾಗಿ ಅವನು ತಂದೆ ಗಾಡಿ ತನ್ನ ಮನೆ ಹತ್ರ ಇದೆ ಅಂತ ಹೇಳಿರ್ತಾನೆ. ನಮ್ಮ ಪೊಲೀಸರು ಅಲ್ಲಿ ಹೋಗಿ ನೋಡಿದಾಗ ಆ ಗಾಡಿಗೆ ಯಾವುದೇ ಡ್ಯಾಮೇಜ್ ಆಗಿರೋದಿಲ್ಲ. ಮತ್ತು ಅವನು ನಮಗೆ ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟಲ್ಲಿ ನನಗೂ ಕೂಡ ಗಾಯ ಆಗಿದೆ ಅಂತ ಹೇಳಿರ್ತಾನೆ. ಸೊ ಇವರು ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ಮಾಹಿತಿಯನ್ನು ಕೇಳ್ತಾರೆ, ಅವನಿಗೆ ಏನಾದರೂ ಗಾಯ ಆಗಿದೆಯಾ ಅಂತೇಳಿ. ಅವರು ಅವನ್ನ ಪರಿಶೀಲನೆ ಮಾಡಲಾಗಿ ವಿಚಾರಣೆ ಮಾಡಲಾಗಿ ಅವನಿಗೆ ಯಾವುದೇ ಗಾಯ ಆಗಿರೋದು ಕೂಡ ಕಂಡು ಬಂದಿರೋದಿಲ್ಲ. ಸೊ ಹಾಗಾಗಿ ನಮ್ಮ ಪೊಲೀಸ್ ರಾಘವೇಂದ್ರ PSI ಅವರು ಹೇಳ್ತಾರೆ, ಇಲ್ಲ ನಮಗೆ ಈ ವಿಚಾರದಲ್ಲಿ ಸ್ವಲ್ಪ ಸಂಶಯ ಇದೆ, 0 FIRನ ಸ್ವಲ್ಪ ತಡೆ ಇಡಿ, ವಿದಿನ್ 24 hours ಎನಿವೇ ನಾವು ಅಲ್ಲಿ ಬಂದುಬಿಟ್ಟು ಇದನ್ನು ಕೇಸನ್ನ ನಾವೇ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನೋಡಲಾಗಿ ಮೃತ ಶರೀರವನ್ನು ಪರಿಶೀಲನೆ ಮಾಡಲಾಗಿ ತಲೆ ಮೇಲೆ ಒಂದಿಷ್ಟು ಗಾಯಗಳಿರ್ತವೆ. ಮೇಲ್ನೋಟಕ್ಕೆ ಪರಿಶೀಲನೆ ಮಾಡಿದಾಗ ತಕ್ಷಣ ನಮ್ಮ ಪೊಲೀಸರು ಇದರಲ್ಲಿ ಸಂಶಯಾಸ್ಪದ ವ್ಯಕ್ತಿಯಾಗಿರ್ತಕ್ಕಂಥ ಪ್ರದೀಪ್ ಕಿರಣಿಗೆಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಅವನು ಹೇಳಿರ್ತಕ್ಕಂಥ ಕತೆಗೂ ಮತ್ತು ಅಲ್ಲಿ ಆಗಿರ್ತಕ್ಕಂಥದ್ದಕ್ಕೂ ಅಲ್ಲಿ ನೋಡಿರ್ತಕ್ಕಂಥದ್ದಕ್ಕೂ ವ್ಯತ್ಯಾಸಗಳು ಕಂಡು ಬಂದಾಗ ತೀವ್ರತರವಾಗಿ ವಿಚಾರಣೆ ಮಾಡಿದಾಗ ಆರೋಪಿತ ಪ್ರದೀಪ್ ತಾನು ತಪ್ಪನ್ನು ಮಾಡಿರೋದಾಗಿ ಒಪ್ಕೋತಾನೆ. ಅವನು ಇಲ್ಲ, ನಾನೇ ನನ್ನ ಹೆಂಡತಿಯನ್ನು ಕೊಂದಿರೋದು, ಮೊದಲು ಹೊಲಕ್ಕೆ ಕರ್ಕೊಂಡು ಹೋಗಿದ್ದೆ, ಅಲ್ಲೇ ಕೊಲೆ ಮಾಡಬೇಕು ಅಂತ, ಅಲ್ಲಿ ಆಗಲಿಲ್ಲ, ಆಮೇಲೆ ಬರಬೇಕಾದ್ರೆ ದಾರಿಯಲ್ಲಿ ರಸ್ತೆ ಪಕ್ಕ ನಾನು ನೇಚರ್ ಕಾಲ್ಗೆ ನಿಂತಿದ್ದೆ. ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಗಾಡಿಗೆ ಇವಳನ್ನ ತಳ್ಳಿ ಅವಳ ಸಾವಿಗೆ ಕಾರಣ ಆದ ಅಂತ ಹೇಳ್ತಾನೆ. ತದನಂತರ ನಮ್ಮ ಪೊಲೀಸರು ಅವನ್ನ ಇಲ್ಲಿಗೆ ಕರ್ಕೊಂಡ್ಬರ್ತಾರೆ. ಸ್ಥಳ ಮಹಜರಿಗೆ ಹೋದಾಗ ಅಲ್ಲಿ ಮತ್ತಷ್ಟು ಅವನು ಹೇಳಿರೋದಕ್ಕೂ ಅಲ್ಲಿ ಆಗಿರೋದಕ್ಕೂ ಮತ್ತಷ್ಟು ಸಂದೇಹಗಳು ವ್ಯಕ್ತವಾಗ್ತವೆ. ಆ ಸಂದೇಹಗಳ ಮೇಲೆ ಆ ವ್ಯಕ್ತಿಯನ್ನು ಮತ್ತಷ್ಟು ವಿಚಾರಣೆ ಮಾಡಿದಾಗ ಇಲ್ಲ, ನನ್ನ ಜೊತೆ ಇನ್ನೂ ಇಬ್ಬರು ಇದ್ದರು ಅನ್ನೋಂಥ ಮಾಹಿತಿಯನ್ನು ಹೇಳ್ತಾನೆ. ಅಲ್ಲಿ ತಲೆ ಮೇಲೆ ಗಾಯ ಆಗಿರೋದನ್ನು ಪೋಸ್ಟ್ಮಾರ್ಟಮಲ್ಲಿ ಖಚಿತಪಡಿಸ್ಕೊಂಡ ನಂತರ ಅದ್ರ ಬಗ್ಗೆ ಮತ್ತಷ್ಟು ವಿಚಾರ ಮಾಡಿದಾಗ ಇಲ್ಲ, ನಾವು ಕಾರಲ್ಲಿನೇ ನನ್ನ ಹೆಂಡತಿಗೆ ತಲೆ ಮೇಲೆ ಹೊಡೆದೆ, ಆಮೇಲೆ ಇದು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಅವಳನ್ನ ಇಲ್ಲಿ ತಂದು ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಜಾಗ ಏನು ಅಂತ ಅವನು ಹೇಳ್ತಾನೆ, ಅಲ್ಲಿ ಮಲಗಿಸಿದ್ದು ಅಂತ ಹೇಳ್ತಾರೆ. ಅಲ್ಲಿ ಸ್ವಲ್ಪ ಬೇಕು ಅಂತ ರಕ್ತ ಗಾಯದ ಕಲೆಗಳು ಕೂಡ ಅಲ್ಲಿರ್ತವೆ. ಆದರೆ ಒಂದು ನಮಗೆ ಈಗ ಆಲ್ರೆಡಿ ನಮ್ಮ ಆಫೀಸರ್ಸ್ಗೆ ಈ ರೀತಿ ಆಕ್ಸಿಡೆಂಟ್ಗಳನ್ನ ತನಿಖೆ ಮಾಡಿ ಅನುಭವ ಇರುತ್ತೆ. ಅಲ್ಲಿ ಸ್ಥಳದಲ್ಲಿ ಪರಿಶೀಲನೆ ಮಾಡಿದಾಗ ಆಗಿರ್ತಕ್ಕಂಥದ್ದಕ್ಕೂ ಮತ್ತು ಅವ್ರ ಮೈ ಮೇಲೆ ಆಗಿರ್ತಕ್ಕಂಥ ಗಾಯಕ್ಕೂ ಅಗಾಧವಾದ ವ್ಯತ್ಯಾಸ ಇತ್ತು. ಆ ಒಂದು ಆಧಾರದ ಮೇಲೆ ಮತ್ತಷ್ಟು ವಿಚಾರಣೆ ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡೋದು ಅಷ್ಟು ಸುಲಭ ಇರಲ್ಲ, ಅದಕ್ಕೆ ಸಾಕಷ್ಟು ಪ್ಲ್ಯಾನಿಂಗ್ ಬೇಕಾಗುತ್ತೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಇರತಕ್ಕಂಥ ಅನುಭವದ ಮಾತು. ಆ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಬೇರೆಯವರು ಬರ್ಬೋದಾಗಿರುತ್ತೆ. ಸೊ ಬರ್ತಾರೋ ಇಲ್ಲ ಅಂತ ನೋಡಲಿಕ್ಕೂ ಕೂಡ ಮತ್ತಿಬ್ಬರು ಇಟ್ಟಿದ್ದ ಅನ್ನುವಂಥದ್ದು ನಮಗೆ ನಮ್ಮ ತನಿಖೆಯಿಂದ ತಿಳಿದು ಬಂದಿರತಕ್ಕಂಥದ್ದು. ಇಲ್ಲಿವರೆಗೂ ಮುಖ್ಯ ಆರೋಪಿತ ಏನಿದ್ದಾನೆ, ಇವನು ಒಬ್ಬ ಅಡ್ವೊಕೇಟ್ ಇದ್ದಾನೆ, ಅಲ್ಲೇ ಕಾಗವಾಡದಲ್ಲಿ ಬಾರಲ್ಲಿ ಪ್ರಾಕ್ಟೀಸಿಗೆ ತನ್ನ ಹೆಸರನ್ನು ನೋಂದಣಿ ಮಾಡಿಕೊಂಡಿರ್ತಕ್ಕಂಥದ್ದು. ಈ ವ್ಯಕ್ತಿ, ಈ ಮಹಿಳೆ ಏನು ಕೊಲೆ ಮಾಡಿದ್ದಾನೆ ಚೈತಾಲಿ ಅನ್ನೋಂಥ ತನ್ನ ಹೆಂಡತಿಗೆ, ಅವಳು ದುರದೃಷ್ಟವಶಾತ್ 6 ತಿಂಗಳು ಪ್ರೆಗ್ನೆಂಟ್ ಕೂಡ ಇದ್ಲು. ಇದು ಕೂಡ ಲವ್ ಮ್ಯಾರೇಜು ಇವರಿಬ್ಬರ ನಡುವೆ, ಚೈತಾಲಿ ಮತ್ತು ಪ್ರದೀಪ್ ಕಿರಣಿಗೆ ನಡುವೆ. ಸುಮಾರು 2 ವರ್ಷದ ಹಿಂದೆ ಅವ್ರ ನಡುವೆ ಲವ್ ಮ್ಯಾರೇಜ್ ಆಗಿತ್ತು.
ಇತ್ತೀಚೆಗೆ ಈ ವ್ಯಕ್ತಿ ಮತ್ತೊಬ್ಬ ಮಹಿಳೆಯನ್ನು ಕೂಡ ಪ್ರೀತಿ ಮಾಡ್ತಾ ಇದ್ದ. ಆದರೆ ಆ ಮತ್ತೊಬ್ಬ ಮಹಿಳೆಗೆ ಇವನು ಆಲ್ರೆಡಿ ಮದುವೆ ಆಗಿರೋದಾಗಲಿ, ಇವನಿಗೆ ಈ ರೀತಿ ಇವನ ಹೆಂಡತಿ ಪ್ರೆಗ್ನೆಂಟ್ ಆಗಿರೋದಾಗಲಿ ಯಾವುದನ್ನು ಕೂಡ ಅವನು ಹೇಳಿರೋದಿಲ್ಲ. ಅವಳಿಗೆ ತಾನು ಬ್ಯಾಚುಲರ್ ಅನ್ನೋ ರೀತಿಯಲ್ಲಿ ನಂಬಿಸಿ ಅವಳನ್ನ ಪುಸಲಾಯಿಸಿ ಅವಳ ಜೊತೆ ಪ್ರೇಮ ವ್ಯವಹಾರಕ್ಕೆ ಇಳಿದಿದ್ದ. ಈ ಒಂದು ಸಂದರ್ಭದಲ್ಲಿ ಬಹುಶಃ ಅವನಿಗೆ ಮಗುನೂ ಕೂಡ ಆಗಿಬಿಟ್ರೆ ಇವಳಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಆಗ್ಬೋದು ಅನ್ನೋಂಥ ಒಂದು ದುರುದ್ದೇಶವನ್ನು ಇಟ್ಕೊಂಡು ಮೊನ್ನೆ ರಾತ್ರಿ ಅವಳನ್ನ ಕೊಲೆ ಮಾಡಿಬಿಟ್ಟು ಅದನ್ನು ಆಕ್ಸಿಡೆಂಟ್ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಕಾನೂನಿನ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ದ. ಆದರೆ ನಮ್ಮ ಕಾಗವಾಡ ಪೊಲೀಸರು ಮತ್ತು ಅಥಣಿ CPI ಮತ್ತು ಅಥಣಿ DSP ಅವ್ರ ತಂಡ ಈ ಒಂದು ಮಹಾಕೃತ್ಯವನ್ನು ಬಯಲಿಗೆ ಎಳೆದಿದ್ದಾರೆ. ಈಗಾಗಲೇ ಒಟ್ಟು ಇವನು ಪ್ರದೀಪ್ ಕಿರಣಿಗೆ ಅನ್ನೋನು 15 ಲಕ್ಷ ನಾನು ನಿಮಗೆ ಕೊಡ್ತೀನಿ, ಈ ಕೊಲೆ ಮಾಡಿರಿ ಅಂತ ಹೇಳಿಬಿಟ್ಟು ಒಂದು ಸುಪಾರಿಯನ್ನು ಒಪ್ಪಿಸಿದ್ದ. ಈ ಕೃತ್ಯಕ್ಕೆ ಈಗಾಗಲೇ ಮುಂಚೆ 2 ಬಾರಿ ಪ್ರಯತ್ನ ಕೂಡ ಆಗಿತ್ತು. ಅದೃಷ್ಟವಶಾತ್ ಆ ಮಹಿಳೆ ಆ ಸಂದರ್ಭದಲ್ಲಿ ಬದುಕುಳಿದಿದ್ಲು. ಇವರಿಗೆ ಅದೊಂದು ಎಲ್ಲಿ ಮಾಡಬೇಕು ಅಂದ್ಕೊಂಡಿದ್ರು ಅಲ್ಲಿ ಸರಿಯಾಗಿ ಸಂದರ್ಭ ಮತ್ತು ಯಾರೂ ಇಲ್ಲದೇ ಇರುವ ನಿರ್ಜನ ಪ್ರದೇಶ ಸಿಕ್ಕಿರಲಿಲ್ಲ. ಮೊನ್ನೆ ದಿವಸ ದುರದೃಷ್ಟವಶಾತ್ ಮಹಿಳೆ ಕೊಲೆಯನ್ನು ಇವರು ಮಾಡಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನಾವು 3 ಜನರನ್ನು ಬಂಧಿಸಿದ್ದೀವಿ. ಮುಖ್ಯ ಆರೋಪಿ ಪ್ರದೀಪ್ ಕಿರಣಿಗಿ, ಇದ್ರ ಜೊತೆಗೆ ಸದ್ದಾಮ್ ಇನಾಮ್ದಾರ್ ಅಂತ ಹೇಳಿಬಿಟ್ಟು ಸಾಂಗ್ಲಿ ಇವನು ಪ್ಲಂಬರ್, ಇವನು ಆ ಕೊಲೆ ದಿವಸ ಈ ಕಾರನ್ನು ನಡೆಸ್ತಾ ಇದ್ದ ಮತ್ತು ಕೊಲೆಯಲ್ಲೂ ಕೂಡ ಆ್ಯಕ್ಟಿವ್ ಆಗಿ ಭಾಗಿಯಾಗಿದ್ದ. ಜೊತೆಗೆ ಈ ಕಿರಣನ್ ಜೊತೆ ಹಿಂದೆ ಅವನ ಹೆಂಡತಿಯನ್ನು ಕೊಲೆ ಮಾಡಲಿಕ್ಕೆ ರಾಜನ್ ಕಾಂಬ್ಳೆ ಅನ್ನೋನು ಕೂಡ ಭಾಗಿಯಾಗಿದ್ದ. ಅವನು ಅಲ್ಲೇ ಹತ್ತಿರದ ಮಂಗಸೂಳಿ ಅವನು. ಈ 3 ಜನರನ್ನ ಹೊರತುಪಡಿಸಿ ಇವ್ರಿಗಿನ್ನ ಈಗಾಗಲೇ ನಾವು ನಮ್ಮ ಪ್ರಾಥಮಿಕ ತನಿಖೆಗೆ ಒಳಪಡಿಸಿ ಅವರು ಪ್ರಕರಣದಲ್ಲಿ ಭಾಗಿಯಾಗಿರೋದನ್ನು ಖಚಿತಪಡಿಸ್ಕೊಂಡು ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಮುಂದೆ ಇವರನ್ನ ಮತ್ತೆ ಪೊಲೀಸ್ ಕಸ್ಟಡಿ ತಗೊಂಡು ನಮ್ಮ ತನಿಖೆಯನ್ನು ನಡೆಸ್ತೀವಿ. ಈಗಾಗಲೇ ನಮಗೆ ತನಿಖೆಯಲ್ಲಿ ಮತ್ತಿಬ್ಬರು ಕೂಡ ಪಾಲ್ಗೊಂಡಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅವ್ರನ್ನೂ ಕೂಡ ನಾವು ವಶಪಡಿಸ್ಕೊಂಡು ತನಿಖೆಗೆ ಒಳಪಡಿಸ್ತೀವಿ. ಹೌದು, ಇವರಿಬ್ಬರು ಕೂಡ ಉಗಾರ್ BK ಗ್ರಾಮದವರಾಗಿದ್ದು, ನೆರೆಹೊರೆಯವರಾಗಿದ್ದು, ಅವರೊಬ್ಬರ ಮಧ್ಯೆ ಪ್ರೀತಿ ಅಂಕುರಿಸಿತ್ತು. ಅವರು ಸದ್ಯಕ್ಕೆ ಕಾಗವಾಡದಲ್ಲಿ ಇರ್ತಕ್ಕಂಥ ಮಹಿಳೆ. ಹಾಂ, ಕಾಲೇಜಿನ ಸಹಪಾಠಿಯಾಗಿದ್ರು ಅನ್ನೋದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಈಗ ನಮ್ಮ ತನಿಖೆ ಇನ್ನೂ ನಡೀತಾ ಇದೆ. ನಾವು ಎಲ್ಲ ಆ್ಯಂಗಲಿಂದನೂ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ ತನಿಖೆಯಲ್ಲಿ ಏನು ಕಂಡು ಬರುತ್ತೋ ತಮಗೆ ಹೇಳ್ತೀವಿ. ಈ ಕುರಿತು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ದೂರಿನ ಅನ್ವಯ ಜಿಲ್ಲಾ ಪೊಲೀಸ್ ಉಪ ಅಧೀಕ್ಷಕ ರಾಮನಗೌಡ ಬಸರಗಿ, ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, CPI ಸಂತೋಷ ಹಳ್ಳೂರ, PSI ರಾಘವೇಂದ್ರ ಕೋತ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಇಬ್ಬರನ್ನ ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ.